ಪೀಸು ಮತ್ತು ಇವರೆಲ್ಲ ನಾರ್ಮಲ್ ಸೆಲೆಬ್ರಿಟೀಸ್. ಹಾಯ್ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ರ್ಯಾಂಡಮಾಗಿ ಒಂದು ಹೀಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಾವು ಫ್ರೆಂಡ್ಸ್ ಎಲ್ಲ ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀವಲ್ವ, ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬೀಚ್ ಇದೆಯಲ್ಲ, ಆ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ರಿಗೂ. ಮನೆಯೆಲ್ಲ ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಹುಡುಗರೆಲ್ಲ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಬೀಚಲ್ಲಿ ಕೂತ್ಕೊಳ್ಳೋಕ್ಕೆ. ನಿಧಾನ ಇಳಿರಿ, ಬೀಳೋದು ನೋಡಿ. ಇವರೆಲ್ಲ VIP ತುಂಬ ಟೈಮ್ ಆದಮೇಲೆ ನಮ್ಮ ಊರಿಗೆ ಬಂದಿದ್ದಾರೆ. ಬೀಚ್ ನೋಡಿ, ಸೂರ್ಯ ದೇವನ್ನ ಹತ್ರದಿಂದ ನೋಡ್ಬೋದು. ಇನ್ನು ಹತ್ರ ನಾವು ಹೋಗೋಕ್ಕಾಗಲ್ಲ. ಒಂದು ರೌಂಡ್ ಫುಲ್ ಬೀಚ್ ತೋರಿಸ್ತೀನಿ. ಈವ್ನಿಂಗ್ ಟೈಮಲ್ಲಿ ಬೀಚಲ್ಲಿ ಕೂತ್ಕೊಳ್ಳೋದೇ ಒಂದು ಮಜಾ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ, ಜೋರಾಗಿ ಒತ್ತಿ. ನೋಡಿ ಗೈಸ್, ಅಲ್ಲಿ ಮುಂದೆ ಇಬ್ಬರಿದಾರಲ್ಲ, ಅವರು VIP ಮತ್ತು ಇವರೆಲ್ಲ ನಾರ್ಮಲ್ ಸೆಲೆಬ್ರಿಟೀಸ್. Let's go. ಗೈಸ್, ಸೂರ್ಯದೇವ ಮುಳುಗಡೆ ಆಗ್ತಾ ಇದ್ದಾನೆ, ಎಲ್ಲರೂ ನಮಸ್ಕಾರ ಮಾಡಿ. ಮಣ್ಣಿನಲ್ಲಿ ಆಟ ಆಡಿ ಸಾಕಾಯ್ತು, ಇವಾಗ ನೀರಿಗೆ ಇಳಿತಾರಂತೆ. ಬನ್ನಿ ನೋಡೋಣ. ಬನ್ನಿ ಬೇಗ. ಹಾಯ್ ಬನ್ನಿ ಜನರೇ ಬನ್ನಿ. ಜಸ್ಟ್ ಹೋಗೋ ಥರ ಡವ್ ಮಾಡ್ತಾರೆ ಗೈಸ್, ಮುಂದೆ ಹೋಗಲ್ಲ, ವಾಪಸ್ ಬರ್ತಾರೆ ಇವಾಗ. ಓಂ ನಮಃ ಶಿವಾಯ. ನೋಡಿ ನಮ್ಮ ಬೀಚಿನ ಬ್ಯೂಟಿ ನೋಡಿ.
ನಾರ್ಮಲಿ ಎಲ್ಲೆಲ್ಲೂ ರೀಲ್ಸ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಒಂದು ನೇಮ್ ಎಲ್ಲ ಬರೀತಾರೆ, ಅಲ್ಲಿ ನೀರು ಬಂದುಬಿಟ್ಟು ಅಳಿಸೋಗುತ್ತಲ್ಲ. ಇವಾಗ ಅದಕ್ಕೆ ಇವರು ಟೆಸ್ಟ್ ಮಾಡ್ತಾ ಇದ್ದಾರೆ, ದೇವ್ರನ್ನ ಹೆಸರನ್ನ ಬರೆದ್ಬಿಟ್ಟು ನೋಡೋಣ ಅಳಿಸೋಗುತ್ತೆ ಇಲ್ಲ. ಇಲ್ಲಿ ಶ್ರೀರಾಮ್ ಅಂತ ಬರೆದಿದ್ದಾರೆ ನೋಡಿ. ಆವಾಗಿಂದ ಫುಲ್ ಇಲ್ಲಿ ಮೇಲೆವರೆಗೂ ಬರ್ತಾ ಇತ್ತು ನೀರು, ಇನ್ನೂ ಬಂದಿಲ್ಲ. ಒಂದ್ಸಲ ಟೆಸ್ಟ್ ಮಾಡಿ ನೋಡೋಣ. ನಾವು ಚೈಲ್ಡ್ಹುಡ್ ಟೈಮಲ್ಲಿ ಒಂದು ಗೇಮ್ ಆಡ್ತಾ ಇದ್ವಿ, ಕುಂಟ ಬಿಲ್ಲೆ ಅಂತ ಹೇಳ್ಬಿಟ್ಟು. ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಇವರು ಆಡೋಣ ಅಂತ. ಚಿಕ್ಕ ಮನೆ ಸಣ್ಣ ಮನೆ ಅಂತ ಹೇಳಿ ಜಗಳ ಆಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಆಡ್ತೀವಿ ಅಂತ, ನಿಮಗೂ ತೋರಿಸ್ತೀವಿ. ನೀವು ಇದೇ ಥರ ಆಡ್ತಾ ಇದ್ರ ಅಂತ ಹೇಳಿ. ನೋಡಿ ಇವ್ರು ಡೆಮೋ ತೋರಿಸ್ತಾ ಇದ್ದಾರೆ, ನೋಡೋಣ. ಒಂದ್ ಮನೆಯಲ್ಲಿ ಕಲ್ಲು ಹಾಕಿದ್ದಾರೆ, ಅಲ್ಲಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಒಂದ್ ಮನೆ ಬಿಟ್ಟು ಒಂದ್ ಮನೆ. ಓ ಓಕೆ, ಇವಾಗ ಸೆಕೆಂಡ್ ಮನೆ. ಇವಾಗ ಇಬ್ರಿಬ್ರು ಆಡ್ತಾರೆ. ಫಸ್ಟ್ ಇಂದ ಆಡಿ, ಫಸ್ಟ್ ಇಂದ. ರಾಗ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಬ್ಬಿಬ್ರು ಆಡೋದು ಗೇಮು. ಆಪೋಸಿಟ್ ಆಡೋದು. 1 2 3 4. ಯಾರು ಔಟ್ ಆಗ್ತಾರೆ ಅಂತ ನೋಡೋಣ. ಇವಾಗ ಸೆಕೆಂಡ್ ಮನೆ. ಔಟ್ 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 ಔಟ್. ಲೈನ್ನ ದಾಟ್ಕೊಂಡು ಬರಬೇಕು. ಅವರು ಲೈನ್ನ ತುಳಿದ್ಬಿಟ್ಟು ಬಂದಿದ್ದಾರೆ, ಅದಕ್ಕೆ ಅವರು ಔಟ್ ಆಗಿದ್ದಾರೆ. ನೆಕ್ಸ್ಟ್ ನೋಡಿ, ಅವರಿಗೆ ಆಟ ಆಡಿ ಸುಸ್ತಾಯ್ತಂತೆ, ರೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಇವಾಗ ನೆಕ್ಸ್ಟ್ ಇವ್ರ ಸರ್ದಿ. ಇವರು ಫಸ್ಟಿಗೆ ಔಟ್ ಆದ್ರು ಗೈಸ್ ಇವರು. ಅಯ್ಯೋ, ಹಿಂದೆ ಮಾಡ್ಕೊಂಡಿದ್ದೆ, ನೀರೇ ಬಂದ್ಬಿಡ್ತು. ನಮ್ಮ ಮನೆ ಹತ್ರನೇ ಬಂತು. ಪಾರ್ಟ್ನರ್ನ ಚೇಂಜ್ ಮಾಡ್ಕೊಂಡ್ರು ಗೈಸ್ ಇವರು. 2 3 ಇವರು ಔಟ್ ಆಗ್ತಾರೆ. ಇವಾಗ ಔಟ್ ಆಗುವ ಎಲ್ಲ ಚಾನ್ಸಸ್ ಕಾಣ್ತಾ ಇದೆ. 1 2 3 4 ಔಟ್ 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 ಗೈಸ್. ಈ ಥರ ಗೇಮ್ಸ್ನ ನಾವು ಯಾವಾಗಲೂ ಸ್ಕೂಲಲ್ಲಿ ನಮ್ಗೆ ಆಟಕ್ಕೆ ಬಿಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಆಡ್ತಾ ಇದ್ವಿ. ಮನೆಗೆ ಬಂದು ಮತ್ತೆ ಸ್ಯಾಟರ್ಡೆ ಸಂಡೇ ಆದರೆ ಆಯಿತು ಇದೇ ಗೇಮ್ ಆಡೋದು, ಇಲ್ಲಾಂದರೆ ಸೈಕಲ್ ತೊಗೊಂಡು ಹೊರಗಡೆ ಹೋಗೋದು. ಅದೇ ಕೆಲಸ ನಮಗೆ, ಬೇರೆ ಏನು ಕೆಲಸ ಇಲ್ಲ. ಮನೆಯಲ್ಲಿ ಊಟ ಮಾಡಿ ತಿಂಡಿ ಮಾಡಿ ಹೊರಟ್ರೆ ಸಾಯಂಕಾಲ ಈ ಮನೆಯವ್ರು ಯಾರಾದರೂ ಹುಡುಕ್ಲಿಕ್ಕೆ ಬರಬೇಕು. ನಮಗೆ ಆ ರೇಂಜಿಗೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ ನಾವು. ಸ್ಕೂಲಲ್ಲಿ ನಾವು ಆಟ ಆಡ್ತಾ ಇದ್ವಿ. ಅಲ್ಲಿ ಮತ್ತೆ ಎಲ್ಲಿ ಗೊಂಡ್ರಕೇರಿಯೆಲ್ಲ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ಹೋದರೆ ಸಾಯಂಕಾಲ ಆದರೆ ಮನೆಯವ್ರು ಯಾರಾದರೂ ಹುಡುಕ್ಲಿಕ್ಕೆ ಬರಬೇಕು. ಇವ್ರ ಮನೆಯೆಲ್ಲ ಹುಡುಕ್ಲಿಕ್ಕೆ ಬರ್ತಾಯಿದ್ರು ಗೈಸ್. ನಾವೆಲ್ಲಾದರೂ ಹೋದರೆ ಒಂದು ಸುಳ್ಳು ಹೇಳೋದು, ಈ ಹುಡುಗಿ ಮನೆಗೆ ಹೋಗಿದ್ವಿ ಅಂತ. ಇವಾಗ ನಾನು ಎಲ್ಲರಿಗೂ ಒಂದು ಅವ್ರದ್ದು ಸ್ಕೂಲ್ ಮೆಮೊರೀಸ್ ಏನಾದರೂ ಇದ್ದರೆ ಕೇಳ್ತೀನಿ, ಅವ್ರು ಹೇಳ್ತಾರೆ. ನಾನು ಇವಾಗ ಎಲ್ಲರೂ ಹೇಳ್ತಾರೆ, ಅವ್ರದ್ದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾರೆ. ನೋಡಿ
ಅಲ್ಲಿ ತೋರಿಸಿ ನಮ್ಮ ಲೈಟ್ ಹೌಸ್ ಅಲ್ಲಿ ಕೂಡ ಹೋಗ್ತಾ ಇದ್ವಿ ನಾವು ನಮ್ಮ ಲೈಟ್ ಹೌಸ್ಗೆ. ಚಂಪಪ್ಪಂಗಡಿಯಿಂದ ಕುರ್ಕುರೆ ಪ್ಯಾಕೆಟ್ ಇಂದ ಕುರ್ಕುರೆ ಪ್ಯಾಕೆಟ್ ಇವ್ರು ಮಾತಾಡ್ತಾರೆ. ಸೈಕಲ್ ತಗೊಂಡು ಜಾಲಿಗೆ ಹೋಗ್ತಾ ಇದ್ವಿ. ಜಾಲಿಗೆ ಹೋಗಿ ಜಾಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೈಕಲ್ ತಗೊಂಡು ವಸಂತ ಕಾರಿ ಮನೆಗೆ ಹೋಗಿದ್ವಿ. ನಾವು ಶಾಲೆಯಲ್ಲಿ ನಾನು ಉಪ್ಪಿನಕಾಯಿ ಹೋಗ್ತಾ ಇದ್ದೆ. ಬಿಸಿ ಊಟ ಇರ್ತೈತಲ್ವಾ, ಕಾಂಪಿಟೇಷನ್ ನಾನು ಇರ್ತಿದ್ದೆ ಫಸ್ಟ್. ನನ್ನ ಫ್ರೆಂಡ್ಸ್ ಆಗಿ ನನಗೆ ನೀವು ಹೋಗಿ ಅಂತ ಹೇಳ್ತಾ ಇದ್ವಿ. ಇವರೆಲ್ಲ ಸ್ವಲ್ಪ ಇವಳಿಗೆ ತೋರಿಸಿ ಜೂಮ್ ಮಾಡಿ ಇವಳು ಉಪ್ಪಿನಕಾಯಿ ಏನು ಹುಣಸೆ ಹಣ್ಣಿಗೆ ಉಪ್ಪು ಹಾಕೊಂಡು ಬಾ ಅಂತ ಹೇಳಿದ್ರೆ ಸಕ್ಕರೆ ಹಾಕೊಂಡು ತಗೊಂಡು ಬರ್ತಾ ಇದ್ವಿ. ಆಮೇಲೆ ಅವಳು ಡಾನ್ಸ್ ಪ್ರೇಯರಲ್ಲಿ ಇರುವಾಗ ಅವಳು ಫಸ್ಟ್ ಲೈನಲ್ಲಿ ನಂಬರ್ 1. ಇವಾಗಲೂ ನಂಬರ್ 1 ಗೈಸ್. ನಮಗೆ ಇದರಲ್ಲಿ ಕಂಪೇರ್ ಮಾಡಿದ್ವಿ. ಸೈಕಲ್ ಸವಾರಿ, ಸೈಕಲ್ ಮಾತ್ರ ಸೂಪರ್ ಆಗಿ ಓಡಿಸ್ತಾ ಇದ್ದೆ. ಇದು ಕೊನೆ ಬೋರ್ಡಾರು ನಾವು ಬರೀ ಮಾತನಾಡಿದವರ ಹೆಸರು ಬರೆಯುತ್ತೇನೆ. ಕ್ಲಾಸ್ ಲೀಡರ್ ಅವಳು ಒಟ್ಟಾಣಿ ತಿನ್ನೋದ್ರಲ್ಲಿ ಮೇನ್ ಏನ್ ಗೊತ್ತಾ, ಹುಡುಗರ ಜೊತೆ ಗಲಾಟೆ ಮಾಡೋದು ಇವಳೇ ಜಾಸ್ತಿ ಆಗಿದ್ಲು. ರೌಡಿ ಬೇಬಿ. ಸಾಯಂಕಾಲ ಆಗ್ತಾ ಬಂತಲ್ವಾ, ಮರಳು ಆಗಿದೆ ಎಲ್ರಿಗೂ. ಬಟ್ ರಜೆ ಕಾರಣ ಮದುವೆ ಮನೆಯಲ್ಲಿ ಸುತ್ತಾಡಿ ಸುಸ್ತಾಗಿದೆ. ಇಲ್ಲಿ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಬಂದಿದ್ದು. ಅವಳಿಗೆ ಹಸುವಾಗ್ತಾ ಇದೆ. ಯಾವಾಗಲೂ ಅಷ್ಟೇ ಗೈಸ್, ಯಾವ್ದಾದ್ರು ಮನೆಗೆ ಬಂದ್ರೆ ನನಗೆ ತಿಂಡಿ ಅಂತ ಇರ್ತಾಳೆ ಇವ್ರು. ಒಳಗೆ ಕಪ್ಪೆ ಇವಾಗ ಟೈಮ್ 6:40 ಆಗಿದೆ. ಆದರೂ ಎಷ್ಟು ಬೆಳಕು ಇದೆ ಅಲ್ಲಿ. ಬೆಂಗಳೂರಲ್ಲಿ ಆಗಿದ್ರೆ ಇಷ್ಟೊತ್ತಲ್ಲಿ ಫುಲ್ ಕತ್ಲೆ ಆಗಿಬಿಟ್ಟಿರೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಹುಡುಗರದೆಲ್ಲ ಆಟ ಆಡಿ ಆಗಿಲ್ಲ, ಇನ್ನೂ ಆಟ ಆಡ್ತಾನೇ ಇದ್ದಾರೆ. ಚಿಕ್ಕವರಿದ್ದಾಗ ಅದೆಲ್ಲ ಟಪ್ ಮಾಡ್ತಾ ಇದ್ರು. ಇವಾಗ ಅದೇ ಇಲ್ಲಿ ರೋಡ್ ಸೈಡಲ್ಲಿ ಸಿಕ್ಕಿದೆ ಅಂತ ಹೊಡಿತಾ ಇದ್ದಾರೆ ನೋಡಿ. ಇಲ್ಲೇ ಬೀಚ್ ಇರೋದು. ಅಲ್ಲೇ ಮನೆ ನಮ್ಮದು. ಇವಾಗ ಈ ಕಡೆಯಿಂದ ಬಳಸ್ಕೊಂಡು ಹೋಗ್ತೀವಿ. ಇಲ್ಲಿ ಹಿಂಗೆ ಹೋದ್ರೆ ಹತ್ರ ಆಗುತ್ತೆ. ಇಲ್ಲಿಂದ ರೋಡಿಂದ ಹೋಗೋದು. ಇವಾಗ ಇಲ್ಲಿ ರಾತ್ರಿಗೆಲ್ಲ ಸುತ್ತಾಡಲಿಕ್ಕೆ ಎಲ್ಲರೂ ಭಯ ಪಡ್ತಾರೆ. ಹಿಂದೂ ರುದ್ರ ಭೂಮಿ ಇದೆ ಇಲ್ಲಿ, ಸ್ಮಶಾನ. ಇಲ್ಲಿ ಪಾರ್ಟಿ ಕೊಡ್ಸ್ಲಿಕ್ಕೆ ಕರ್ಕೊಂಡು ಬಂದಾರೆ ಗೈಸ್. ಇದೊಂದು ನಮ್ಮ ಚಿಕ್ಕ ಶಾಪ್ ಇದೆ. ರಸಾಯನ ಕೊಡಿಸ್ತಾರಂತೆ ಧಾರಾಳ ಮನಸ್ಸು. ಬಂದಿದೀವಲ್ವಾ ಅದಕ್ಕೆ ಇವತ್ತು ನಮ್ಗೆ ಪಾರ್ಟಿ ಕೊಡ್ತಾ ಇದ್ದಾರೆ. तू क्यों बड़ा तशी चोड़ान गेली नी तू